ಎವ್ರಿವನ್, ತುಂಬಾ ದಿನದಿಂದ ಎಲ್ಲರೂ ಕೇಳ್ತಾ ಇದ್ರಿ ಏನಕ್ಕೆ ಮೇಡಮ್ ಇನ್ನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿಲ್ಲ ಸರಿಯಾಗಿ ಅಂತ. ನಾವು ಗೋಕರ್ಣಗೆ ಟ್ರಿಪ್ ಹೋಗಿದ್ವಿ, ಹಾಗಾಗಿ ಸರಿಯಾಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ನಾವು ಬ್ಯಾಂಗ್ಳೂರಿಂದ ದಾವಣಗೆರೆ, ಶಿರ್ಸಿ ಆ ಕಡೆಯಿಂದ ಗೋಕರ್ಣ ಹೊರಟ್ವಿ. ಆನ್ ದ ವೇ ನಿಮಗೆ ಈ ತರ ಶಿರ್ಸಿ ಮಾರಿಕಾಂಬಾ ಟೆಂಪಲ್ ಸಿಗುತ್ತೆ. ನೆಕ್ಸ್ಟ್ ಯಾಣಾಗ್ ಹೋಗಿದ್ವಿ. ಯಾಣ ಅಂತೂ ತುಂಬಾನೇ ಚೆನ್ನಾಗಿದೆ. ಟೈಮಿಂಗ್ಸ್ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು, 5:30 ಕ್ಲೋಸ್ ಇರುತ್ತೆ. ಈ ಯಾಣ ಇರೋದು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ. ತುಂಬಾನೇ ಚೆನ್ನಾಗಿದೆ. ಒಂದು ತಿಕ್ಕು ಫಾರೆಸ್ಟ್ ಒಳಗಡೆ ಈ ಯಾಣ ಕೇವ್ಸ್ ಇರೋದು. ಈ ಯಾಣದಲ್ಲಿರುವಂತ ಈ ರಾಕ್ ಸ್ಟೋನ್ ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಇದು ಲೈಮ್ ಸ್ಟೋನ್, ಅಂದ್ರೆ ಈ ಸುಣ್ಣದ ಕಲ್ಲು ಇರುತ್ತಲ್ಲ ಆ ರೀತಿ ಸ್ಟೋನ್ ಅಲ್ಲಿ ಆಗಿರುವಂತದ್ದು. ಇಲ್ಲಿ ನಿಮ್ಗೆ ಭೈರವೇಶ್ವರ ಶಿಖರ ಮತ್ತೆ ಜಗನ್ಮೋಹಿನಿ ಶಿಖರ ಅಂತ 2 ಶಿಖರಗಳು ಸಿಗುತ್ತೆ. ಕಲ್ಲುಗಳೆಲ್ಲ ಹೇಗಾದ್ವು ಅಂತ ಅಂದ್ರೆ, ಈ ಪುರಾತನ ಕಾಲದಲ್ಲಿ ಭಗವಾನ್ ವಿಷ್ಣು ಮೋಹಿನಿ ವೇಷದಲ್ಲಿ ಬಂದು ಒಬ್ಬ ಬ್ರಹ್ಮ ರಾಕ್ಷಸ ಅಂತ ಇದ್ದಂತೆ, ಅವನನ್ನ ಕೊಂದ ಸ್ಥಳ ಅಂತ ಹೇಳ್ತಾರೆ. ಅದಕ್ಕೆ ಬ್ಯಾಂಗ್ಳೂರಿಂದ ನಿಮ್ಗೆ 436 ಕಿಲೋಮೀಟರ್ಸ್ ಆಗುತ್ತೆ. ಮಾಡೋರ್ಗು ತುಂಬಾ ಚೆನ್ನಾಗಿರುತ್ತೆ. ನಾನ್ ವೇರಿ ಮಾಡಿರುವಂತ ಟಾಪ್ ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ಲೊಕೇಶನ್ ಬಂದು ನಾವು ಗೋಕರ್ಣದಲ್ಲಿ ಸ್ಟೇ ಆಗಿ ಫೇಸಿಂಗ್ ರೂಮ್ ಬೇಕು ಅಂತ ಎಕ್ಸಾಕ್ಟ್ ಸಿ ಪಕ್ಕದಲ್ಲೇ ಇರುವಂತಹ ರೂಮ್ ನೇ ಬುಕ್ ಮಾಡಿದ್ವಿ. ಬಟ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದು ರೂಮ್ಸ್ ಬಂದು ಬೇರೆ ಕಡೆ ಕೊಟ್ಟಿದ್ರು. ಬಟ್ ಅದನ್ನ ಚೇಂಜ್ ಮಾಡಿ ಬೀಚ್ ಹತ್ರ ಬಂದು ಪಕ್ಕದಲ್ಲೇ ರೂಮ್ ಮಾಡ್ಕೊಂಡ್ವಿ. ಪ್ರೈಸ್ ಎಲ್ಲ 2.5 to 3 ಆ ರೀತಿ ಇರುತ್ತೆ. ಫಾರ್ ವಾಚಿಂಗ್.